ಸ್ತೋತ್ರ. ಈ ದಿನದ ನನ್ನ ಸಂದೇಶದ ಶೀರ್ಷಿಕೆ, ನಮಗೆ ಬಹಳ ದೊಡ್ಡ ಬಹುಮಾನವೇ ಅದು ದೇವರ ರಕ್ಷಣೆ. ನಾನು ತೆಗೆದುಕೊಂಡಂಥ ದೇವರ ವಾಕ್ಯ ರೋಮಾಪುರದವರಿಗೆ 6:23 ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸುವಿನಲ್ಲಿರುವ ನಿತ್ಯ ಜೀವ. ಪ್ರಿಯರೇ, ಇಂದು ನಾವು ಸುವಾರ್ತೆಯ ಸಂಪೂರ್ಣ ಅರ್ಥ ಹೊಂದಿರುವಂಥ ಒಂದು ಶಕ್ತಿಯುತವಾಗಿರುವಂಥ ಒಂದು ವಾಕ್ಯವನ್ನು ನಾವು ಓದಿದ್ದೇವೆ. ಈ ವಾಕ್ಯದಲ್ಲಿ ನಮಗೆ 2 ವಿಷಯಗಳನ್ನು ತಿಳಿಸ್ತದೆ. ನಾವು ಸಂಪಾದಿಸುವಂಥದ್ದು ಮತ್ತು ದೇವರು ಕೊಡುವಂಥದ್ದು. ಒಂದು ಸಂಬಳ, ಮತ್ತೊಂದು ಉಚಿತಾರ್ಥವರ. ಇದರ ವ್ಯತ್ಯಾಸವೇನು? ಮರಣ ಮತ್ತು ಜೀವ, ನರಕ ಮತ್ತು ಪರಲೋಕ, ದೇವರಿಂದ ದೂರವಾಗಿರುವಂಥದ್ದು, ದೇವರ ಜೊತೆಯಲ್ಲಿ ಜೀವನ ಮಾಡುವಂಥದ್ದು. ನೋಡಿ, ಮೊದಲನೇದಾಗಿ ನಾವು ನೋಡಿಕೊಳ್ಳೋಣ. ಪಾಪದ ಸಂಬಳ ಮರಣ. ಸಂಬಳ ಎನ್ನುವಂಥದ್ದು ನಾವು ಕೆಲಸ ಮಾಡುವಾಗ ನಮಗೆ ಸಿಗುವಂಥ ಒಂದು ಕೂಲಿ ಆಗಿರ್ಬೋದು. ನಾವು ಕೆಲಸ ಮಾಡಿದಾಗ ಹಣ ಸಿಗುತ್ತೆ. ಅದೇ ರೀತಿ ನಾವು ಪಾಪದಲ್ಲಿ ಏನೆಲ್ಲ ಸಂಪಾದನೆ ಮಾಡಿದ್ರೂ ಅದು ಸಂತೋಷ ನಮಗೆ ಕೊಡಲ್ಲ, ಆಶೀರ್ವಾದವಾಗಿರೋದೇ ಇಲ್ಲ. ಅದು ನಮಗೆ ಮರಣವಾಗಿರುತ್ತೆ ಹೊರತು ನಮಗೇನು ಬೇರೆ ಏನು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಕೇವಲ ದೇಹದ ಮರಣವಲ್ಲ. ಇಲ್ಲಿ ಮರಣ ಎಂಬುದಾಗಿ ನಾವು ನೋಡುವಾಗ ಇದು ಕೇವಲ ದೇಹದ ಮರಣವಲ್ಲ. ಎಲ್ಲರೂ ದೇಹದಲ್ಲಿ ಸಾಯುತ್ತಾರೆ, ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು ಆತ್ಮಿಕವಾದಂಥ ಮರಣ, ದೇವರಿಂದ ದೂರವಾಗುವಂಥ ಒಂದು ಮರಣ. ಪಾಪವು ನಮ್ಮನ್ನು ದೇವರ ಸನ್ನಿಧಿಯಿಂದ ದೂರ ಮಾಡುತ್ತೆ. ಪಾಪವು ನಮ್ಮನ್ನು ದೇವರ ಶಕ್ತಿಯಿಂದ ನಮ್ಮನ್ನು ದೂರ ಮಾಡುತ್ತೆ. ಪಾಪವು ನಮ್ಮನ್ನು ದೇವರ ಶಾಂತಿಯಿಂದ ನಮ್ಮನ್ನು ದೂರ ಮಾಡುತ್ತೆ. ಅದೇ ಪಾಪವು ದೇವರ ಚಿತ್ತದಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ಅದು ಸಣ್ಣ ಪಾಪವೇ ಆಗಿರಲಿ, ದೊಡ್ಡ ಪಾಪವೇ ಆಗಿರಲಿ, ಅಥವಾ ಗುಪ್ತ ಪಾಪವೇ ಆಗಿರಲಿ, ಅದು ಮರಣಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನೋಡಿ, ಸತ್ಯವೇದ ಅಥವಾ ಬೈಬಲ್ ನಮಗೆ ಕೆಲವು ಪಾಪಗಳು ಮರಣವನ್ನು ತೆಗೆದುಕೊಂಡು ಬರುತ್ತೆ ಅಂತ ಹೇಳಿಲ್ಲ, ಆದರೆ ಪಾಪವೇ ಮರಣವನ್ನು ಕೊಡುತ್ತೆ ಎಂಬುದಾಗಿ ಹೇಳುತ್ತೆ. ಅಂದರೆ ಉದಾಹರಣೆಗೆ, ಒಂದು ಸುಳ್ಳು ಹೇಳಿದ್ರೂ ನಮಗೆ ಮರಣ ಸಿಗುತ್ತೆ. ಒಂದು ಅಹಂಕಾರದಿಂದ ಜೀವಿಸಿದ್ರೂ ಅದು ನಮಗೆ ಮರಣ ಸಿಗುತ್ತೆ. ಕಾಮದಿಂದ ನಾವು ಆಲೋಚನೆ ಮಾಡಿದ್ದರೂ ಕೂಡ ಅದು ಮರಣನ ನಮಗೆ ಸಿಗೋದು. ಅದೇ ದ್ವೇಷದಿಂದ ನಾವಿದ್ದರೂ ಮರಣನೇ ಸಿಗೋದು. ಅಂದರೆ ಇದರ ಅರ್ಥ ಏನು ಅಂದರೆ, ನಮಗೆ ಯಾವುದೇ ಪಾಪವಾಗಿಲ್ಲ, ಅದು ದೊಡ್ಡ ಪಾಪವಾಗಿರಲಿ, ಸಣ್ಣ ಪಾಪವಾಗಿರಲಿ, ಆ ಪಾಪದಲ್ಲಿ ನಮಗೆ ಸಿಗುವಂಥ ಸಂಬಳನೇ ಮರಣ. ಆದರೆ ದೇವರ ಉಚಿತ ವರವು ಶಾಶ್ವತವಾದ ಜೀವನ, ನಿತ್ಯ ಜೀವನ. ಇಲ್ಲಿ ಇದಕ್ಕೆ ಸಂಬಳ ಅಂತ ಇಲ್ಲ, ಆದರೆ ಇದು ವರವನ್ನು ಕೊಡುವಂಥದ್ದಾಗಿದೆ. ಉಚಿತ ವರ ಅಂದರೆ ಗಿಫ್ಟ್. ಉಚಿತ ವರ ಎಂಬುದಾಗಿ ಬರೆದಿದೆ, ಅಂದರೆ ಗಿಫ್ಟನ್ನು ಕೊಡುತ್ತದೆ. ನೋಡಿ, ಯಾರು ಈ ಲೋಕದಲ್ಲಿರುವಂಥವ್ರು ಪರಲೋಕವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ರಕ್ಷಣೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಅದು ದೇವರ ಉಚಿತ ದಾನವಾಗಿದೆ. ಯಾಕಂದರೆ ಯಾರು ಬೆಲೆ ಕಟ್ಟೋಕ್ಕಾಗ್ದಲೇ ಇದ್ದಾಗ ದೇವರು ನಮಗೋಸ್ಕರ ಬೆಲೆಯನ್ನು ಕೊಟ್ಟು ನಮಗೆ ಕೊಟ್ಟಂಥ ಒಂದು ವರನೇ ಅದು ಪರಲೋಕ, ನಿತ್ಯ ಜೀವ, ಆ ಉಚಿತ ವರ. ವರ ಎಂಬುದಾಗಿ ನೋಡುವಾಗ ಅದು ನಿತ್ಯ ಜೀವ. ಈ ಲೋಕದಲ್ಲಿ ಮಾತ್ರವಲ್ಲ, ಎಂದಿಗೂ ದೇವರ ಜೊತೆಯಲ್ಲಿ ಇರುವಂಥ ಒಂದು ಭಾಗ್ಯ. ನೋಡಿ, 3ನೇದಾಗಿ ನಾವು ನೋಡ್ತೇವೆ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡಿ, ಇಲ್ಲೇ ಮುಖ್ಯವಾದ ಅಂಶ ಇರುವಂಥದ್ದು. ಶಾಶ್ವತ ಜೀವನ ಧರ್ಮದಲ್ಲಿ ಅಲ್ಲ, ಚರ್ಚಲ್ಲೂ ಇಲ್ಲ, ಒಳ್ಳೆತನದಲ್ಲೂ ಇಲ್ಲ, ಆದರೆ ನಿತ್ಯ ಜೀವ ನಮಗೆ ಸಿಗುವಂಥದ್ದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಇದೆ. ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತೆ. ಯಾಕಂದರೆ ಯೇಸು ನಮಗಾಗಿ ಏನು ಮಾಡಿದ್ದಾನೆ ಅಂದರೆ, ಪಾಪರಹಿತವಾದಂಥ ಜೀವಿತವನ್ನು ಇಲ್ಲಿ ನಡೆಸಿದ್ದಾನೆ. ನಮಗೆ ಬರಬೇಕಾದ ಶಿಕ್ಷೆಯನ್ನು ಆತನು ಹೊತ್ತುಕೊಂಡಿದ್ದಾನೆ. ನಮ್ಮ ಮರಣವನ್ನು ಆತನು ಅನುಭವಿಸಿದ್ದಾನೆ. ನಮಗೆ ಬರಬೇಕಾದಂಥ ಶಿಕ್ಷೆಯನ್ನು ಆತನು ಹೊತ್ತುಕೊಂಡು ಮರಣವನ್ನು ಆತನು ಜಯಿಸಿದ್ದಾನೆ. ನೋಡಿ, ಇಷ್ಟೆಲ್ಲವನ್ನು ಕಷ್ಟವನ್ನು ಪಟ್ಟ ಮೇಲೆ ಯೇಸು ಸ್ವಾಮಿ ನಮಗೆ ಉಚಿತ ವರವನ್ನು ಕೊಡ್ತಾ ಇದ್ದಾನೆ. ಅದೇ ನಿತ್ಯ ಜೀವವನ್ನು ಕೊಡ್ತಾ ಇದ್ದಾನೆ. ಇದೇ ನಮಗೆ ಮಹಾ ಆಶ್ಚರ್ಯದ ಸಂಗತಿ. ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ. ನ್ಯಾಯಾಧೀಶನ ಮುಂದೆ ನಾವು ನಿಂತ್ಕೊಂಡಿದ್ದೀವಿ. ನ್ಯಾಯಾಧೀಶನ ಹೇಳ್ತಾನೆ, ನೀನು ಅಪರಾಧಿ ಆಗಿದೆಯಾ, ನಿನಗೆ ದಂಡನೆ ಏನು ಅಂದರೆ ಗಲ್ಲು ಶಿಕ್ಷೆ ಅಥವಾ ನಿನಗೆ ಮರಣ ಶಿಕ್ಷೆಯನ್ನು ನಾವು ದಂಡಿಸ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾನೆ. ಅವಾಗ ನಾವು ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ನೋಡಿ, ಆದರೆ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನೀನು ಮಾಡಿದಂಥ ತಪ್ಪಿಗೆ ನಾನು ಅದನ್ನು ಶಿಕ್ಷೆಯನ್ನು ಅನುಭವಿಸ್ತೇನೆ ಅಂತ ಹೇಳಿದಾಗ ನೀನಲ್ಲಿ ಬಿಡುಗಡೆ ಆಗ್ತೀಯಲ್ಲ. ಸೊ ಅದನ್ನೇ ಯೇಸು ಸ್ವಾಮಿ ಇಲ್ಲಿ ಬಂದು ಮಾಡಿದ್ದು. ಇದೇ ದೇವರ ಕೃಪೆ. ನೋಡಿ, ದೇವರು ಕೊಡುವಂಥ ಉಚಿತ ವರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಲ್ಲ, ಆದರೆ ಅದನ್ನು ಸ್ವೀಕಾರ ಮಾಡ್ಕೋಬೇಕು. ನಾವೇನು ಮಾಡಬೇಕು? ಇಲ್ಲಿ ನಮ್ಮ ಪಾಪದಿಂದ ನಾವು ತಿರುಗಬೇಕು, ಪಶ್ಚಾತ್ತಾಪವನ್ನು ಪಡಬೇಕು, ಯೇಸುವಿನಲ್ಲಿ ನಂಬಿಕೆ ಇಡಬೇಕು, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಪ್ರಿಯರೇ, ನನ್ನನ್ನು ಕೇಳಿತರಂತ ಯಾರಾದರೂ ಇನ್ನೂ ಸಂಪೂರ್ಣವಾಗಿ ದೇವರನ್ನು ವಿಶ್ವಾಸ ಇಡದೆ
ದೇವರ ನಂಬದೇ ಇರುವಂಥವರಾಗಿದ್ದರೆ ಇವಾಗ ನಿಮಗಿರುವಂಥ ಒಂದು ಕರೆ, ನೀವು ಯೇಸುವನ್ನು ಸ್ವೀಕಾರ ಮಾಡ್ತೀರಾ? ನಿಮಗಾಗಿ ಕೊಟ್ಟಂಥ ಉಚಿತ ವರವನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ನೀವು ಸಿದ್ಧರಾಗಿದ್ದೀರಾ? ಇದನ್ನು ಸ್ವೀಕಾರ ಮಾಡಿಕೊಳ್ಳೋರಿಗೆ ನಿತ್ಯ ಜೀವ ಇದೆ. ಇದೆಲ್ಲವೂ ನಿಮಗೆ ಬಿಟ್ಟಿದ್ದು. ನೀವು ಸ್ವೀಕಾರ ಮಾಡಿಕೊಳ್ಳ್ರಿ, ದೇವರು ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.